ನಮಸ್ತೆ ಸ್ನೇಹಿತರೆ, ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ರೀಸೆಂಟಾಗಿ ಒಂದು 10 ಬ್ಲೌಸಸ್ನ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ಒಂದಷ್ಟು ಬ್ಲೌಸಸ್ನ ನಾನು ಯೂಸ್ ಮಾಡಿದ್ದೀನಿ ಕೂಡ, ವಾಶ್ ಮಾಡಿದ್ದೀನಿ ಕೂಡ. ಏನೂ ಆಗಿಲ್ಲ. ನನಗಂತೂ ತುಂಬಾ ಬೆಸ್ಟ್ ಅಂತ ಅನಿಸ್ತು, ತುಂಬಾ ಸ್ಯಾಟಿಸ್ಫೈಡ್ ಆಯಿತು. ನನಗೆ ಬೆಸ್ಟ್ ಅಂತ ಅನಿಸಿದ ಮೇಲೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಒಂದು 4 ಜನಕ್ಕೆ ಯೂಸ್ ಆಗ್ಬೋದು ಅಂತ. ತುಂಬಾ ಕನ್ಫ್ಯೂಷನಲ್ಲಿ ಇರ್ತಾರೆ ನಮ್ಮ ಲೇಡೀಸ್ ಎಲ್ಲನೂ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು, ಬಂದಮೇಲೆ ಹೆಂಗಿರುತ್ತೋ ಏನು ಅಂತ. ನೀವು ಆರಾಮಾಗಿ ಈ ವ್ಲಾಗನ್ನು ನೋಡಿ ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ತೊಗೋಬೋದು. ಬೆಸ್ಟ್ ರಿವ್ಯೂವೇ ನಾನು ಕೊಡ್ತಾ ಇದ್ದೀನಿ. ಮತ್ತು ನಾನು ಇವತ್ತು ತೋರಿಸ್ತಾ ಇರೋಂತಹ ಈ ಬ್ಲೌಸಸ್ ಎಲ್ಲನೂ 250ರಿಂದ ಸ್ಟಾರ್ಟ್ ಆಗಿ 500 ಒಳಗಡೆ ಎಂಡ್ ಆಗುವಂತಹ ಬ್ಲೌಸಸ್. ಇದು ತುಂಬಾ ರೀಸನಬಲ್ಲು ಕೂಡ. ಮತ್ತು ಇದರಲ್ಲಿ ನೀವು ಕಾಟನ್ ಸ್ಯಾರೀಸ್ಗೂ ಹಾಕ್ಬೋದು, ತುಂಬ ಡೀಸೆಂಟ್ ಆಗಿರೋ ಸ್ಯಾರೀಸ್ಗೂ ಹಾಕುವಂಥ ಬ್ಲೌಸಸ್ಸು ಇದೆ. ಮತ್ತು ಗ್ರ್ಯಾಂಡ್ ಸ್ಯಾರೀಸ್ಗೂ ಹಾಕ್ಬೋದು, ಬನಾರಸಿ ಸ್ಯಾರಿಗೆ, ಸೆಮಿ ಸಿಲ್ಕ್ಗೆ, ಲೆನಿನ್ಗೆ, ಮತ್ತು ಜಾರ್ಜೆಟ್ ಸ್ಯಾರೀಸ್ಗೆ, ಎಲ್ಲ ಥರದ್ದು ಸ್ಯಾರೀಸ್ಗೂ ಈ ಬ್ಲೌಸಸ್ಸು ಮ್ಯಾಚ್ ಆಗುತ್ತೆ. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ಮೀಶೋದಲ್ಲಿ ನಾವೇನೇ ಪರ್ಚೇಸ್ ಮಾಡಿದ್ರು ಆನ್ಲೈನ್ ಮತ್ತು UPI ಪೇಮೆಂಟ್ಸ್ ಮಾಡಿದ್ರೆ 5 to 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಆಫ್ಟರ್ ಡಿಸ್ಕೌಂಟ್ ನಾನು ಏನು ಪೇ ಮಾಡಿದ್ದೀನಿ, ಎಕ್ಸಾಕ್ಟಾಗಿ ನಾನು ಏನು ಪೇ ಮಾಡಿದ್ದೀನಿ ಅದನ್ನೇ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಏನು ಡಿಸ್ಪ್ಲೇ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ಆದರೆ ನಾನು ಎಕ್ಸಾಕ್ಟಾಗಿ ನಾನೇನು ಪೇ ಮಾಡಿದ್ದೀನಿ ಅದನ್ನೇ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತ. ಮೊದಲನೇ ಬ್ಲೌಸ್ ಬಂದು ಗ್ರೀನ್ ಕಲರು ಬ್ರೈಡಲ್ ಬ್ಲೌಸು. ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. 3/4 ಸ್ಲೀವ್ಸು ನೋಡಿ, ಡಿಸೈನ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾನು ಹತ್ತಿರದಲ್ಲೇ ತೋರಿಸ್ತಾ ಇದ್ದೀನಿ, ಝೂಮಲ್ಲೇ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಫ್ರಂಟಲ್ಲಿ ವಿ ನೆಕ್ ಬರುತ್ತೆ, ಬ್ಯಾಕಲ್ಲೂ ಅಷ್ಟೇ ವಿ ನೆಕ್ ಬರುತ್ತೆ. ಇದು ಯೂಶಲಿ ಬ್ಯಾಕ್ ಹುಕ್, ಇದು ಹುಕ್ಕು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಪ್ಯಾಡೆಡ್ ಇದೆ, ಪ್ಯಾಡೆಡ್ ಬ್ಲೌಸಸ್ಸೇ. ನೀವು ಯಾವುದೇ ಬ್ಲೌಸ್ ತೊಗೊಂಡ್ರು ಪ್ಯಾಡೆಡೇ ಬರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಇಟ್ಕೋಬೋದು, ಇಲ್ಲಾಂದರೆ ತೆಗಿಸ್ಬೋದು. ನಾನು ಇದು 36 ಸೈಜನ್ನು ಆರ್ಡ್ರ್ ಮಾಡಿದ್ದೀನಿ. ನನಗಂತೂ ಕರೆಕ್ಟಾಗಿದೆ, ಒಂದು ಸ್ವಲ್ಪ ಲೂಸ್ ಇದೆ ಅಷ್ಟೇ. ನಾನು ಅದನ್ನು ಯೂಶಲಿ ಆಲ್ಟ್ರೇಷನ್ ಮಾಡಿಸ್ಕೋತೀನಿ. ಯಾವತ್ತೂ ಅಷ್ಟೇ ನಾನು ಒಂದು ಸೈಜ್ ಸ್ವಲ್ಪ ಲೂಸೇನೆ ತೊಗೊಳ್ಳೋದು, ಎಕ್ಸಾಕ್ಟ್ ಸೈಜ್ ನಾನು ಯಾವತ್ತೂ ತೊಗೊಳ್ಳಲ್ಲ. ಯಾಕಂದರೆ ನಾವು ಮೊದಲೇ ಲೇಡೀಸ್ ಹೇಳ್ಬೇಕಲ್ವಾ, ಅವಾಗ ಸಣ್ಣನೂ ಆಗ್ತಾಯಿರ್ತೀವಿ, ದಪ್ಪನೂ ಆಗ್ತಾಯಿರ್ತೀವಿ. ಹಾಗಾಗಿ ಒಂಚೂರು ಕ್ಲಾತ್ ಇದ್ದರೆ ಒಂದಷ್ಟು ವರ್ಷ ಯೂಸ್ ಮಾಡ್ಬೋದು. ಒಂದಷ್ಟು ನೋಡಿ, ಇಷ್ಟು ಕ್ಲಾತ್ ಕೂಡ ಎಕ್ಸ್ಟ್ರಾ ಒಂದಿಷ್ಟು ಕ್ಲಾತ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಬ್ಲೌಸು ನೀವು ಬನಾರಸಿ ಸ್ಯಾರಿಗಂತೂ ಎಕ್ಸಲೆಂಟಾಗಿ ಮ್ಯಾಚ್ ಆಗುತ್ತೆ, ಚಾಂದೇರಿ ಸಿಲ್ಕ್ಗೆ ಮತ್ತು ಕೆಲವೊಂದು ಸಿಲ್ಕ್ ಸ್ಯಾರೀಸ್ಗೆ ಸೂಪರಾಗಿ ಮ್ಯಾಚ್ ಆಗುತ್ತೆ, ಕಾಟನ್ ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಮತ್ತು ಡೋಲಾ ಸಿಲ್ಕ್ಗೆ. ಯಾವುದೇ ಸ್ಯಾರಿಗೆ ಈ ಥರ ಇದ್ದಿದ್ರೆ, ಈ ಥರ ಬಾರ್ಡ್ರ್ ಇದ್ದರೆ ಆರಾಮಾಗಿ ನೀವು ಕಣ್ಣು ಮುಚ್ಕೊಂಡು ಹಾಕೋಬೋದು, ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಕಡೆಯಿಂದ ಥಮ್ಸ್ ಅಪ್. ಎರಡನೇ ಬ್ಲೌಸ್ ಬಂದು ಕಾಟನ್ನು, ಪ್ಯೂರ್ ಕಾಟನ್ ಬ್ಲೌಸ್. ಇದು ಬ್ಲ್ಯಾಕ್ ಕಲರು, ತುಂಬ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ಮೀಶೋದಲ್ಲಿ ನೋಡ್ತಾ ಇರ್ತೀರ, ಇದು ಡಿಸ್ಪ್ಲೇ ಬರ್ತಾ ಇರುತ್ತೆ. ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸು. ಇದಕ್ಕೆ ಯೆಲ್ಲೋ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ, ಪೈಪಿಂಗು ಚೆನ್ನಾಗಿದೆ, ಮತ್ತು ಸ್ಟಿಚಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಿ, ಫ್ರಂಟಲ್ಲಿ ಇದು ಪ್ರಿನ್ಸ್ ಕಟ್ಟಲ್ಲಿ ಫ್ರಂಟಲ್ಲಿ ಯೆಲ್ಲೋ ಕಲರ್ ಪೈಪಿಂಗ್ ಕೊಟ್ಟಿದ್ದಾರೆ. ಇದು ರೈಟ್ ಸ್ಲೀವ್ಸ್ಗೆ, ಬಲಗಡೆ ಸ್ಲೀವ್ಸ್ಗೆ ಥ್ರೆಡ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಇದು ಯೂಶಲಿ ಥ್ರೆಡ್ಡೆ, ಕಂಪ್ಲೀಟ್ ಥ್ರೆಡ್ ಎಂಬ್ರಾಯ್ಡ್ರಿ. ಇದು ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಂಪ್ಲೀಟು ಥ್ರೆಡ್ ಎಂಬ್ರಾಯ್ಡ್ರಿನೇ. ತುಂಬ ಡೀಸೆಂಟ್ ಲುಕ್ ಕೊಡುತ್ತೆ ಇದು. ಬೋಟ್ ನೆಕ್ಕು ಸ್ಯಾರಿ ಹಾಕ್ಕೊಂಡ್ಬಿಟ್ರೆ ಹಿಂದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ, ನಾನೊಂದು ಕೆಲವೊಂದು ಶೋಸ್ಗೆಲ್ಲ ನಾನು ಈ ಬ್ಲೌಸ್ ಹಾಕಿದ್ದೀನಿ, ತುಂಬಾ ಚೆನ್ನಾಗಿತ್ತು. ತುಂಬ ಜನ ಕೇಳಿದ್ರು ಎಲ್ಲಿ ತೊಗೊಂಡೆ ಅಂತ. ನನಗಂತೂ ಸಖತ್ ಲೈಕ್ ಆಯಿತು. ಪ್ಯೂರ್ ಕಾಟನ್ ಇದು, ಇದಕ್ಕೇನು ಲೈನಿಂಗ್ ಏನಿಲ್ಲ, ಇದು ಸಿಂಗಲ್ ಕ್ಲಾತಲ್ಲೇ ಇದು ಸ್ಟಿಚ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸೈಜ್ಗಳಿದೆ, ಮತ್ತು ಸಿಕ್ಕಾಪಟ್ಟೆ ಡಿಸೈನ್ಸು ಇದೆ. ಇದರಲ್ಲೇ ಬೇರೆ ಬೇರೆ ಕಲರ್ಸು ಇದೆ, ಬೇರೆ ಬೇರೆ ಥ್ರೆಡ್ ಎಂಬ್ರಾಯ್ಡ್ರಿ ಇದೆ, ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 461, 461 ರೂಪಾಯಿ ನಾನು ತೊಗೊಂಡಿದ್ದು. ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೋಟ್ ನೆಕ್ಕು ನೀವು ಚೆಕ್ ಮಾಡ್ಕೊಳ್ಳಿ. ಇದು ಬ್ಲೌಸ್ ಬಂದು ನೀವು ಕಾಟನ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಗ್ರೀನ್ ಕಲರು, ಯೆಲ್ಲೋ ಕಲರು, ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೇರೆ ಕಾಟನ್ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ನೀವು ನೋಡಿ ಮ್ಯಾಚ್ ಮಾಡ್ಕೋಬೇಕು. ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. 2 ಸಲ ಯೂಸ್ ಮಾಡಿದ್ದೀನಿ ಕೂಡ. ನನ್ನ ಕಡೆಯಿಂದ ಥಮ್ಸ್ ಅಪ್. ಬಂದು ಮೆರೂನ್ ಕಲರು, ಮೆರೂನ್ ಜಾರ್ಜೆಟ್ ಬ್ಲೌಸ್. ಇದು ಫ್ರಂಟಲ್ಲಿ ವಿ ನೆಕ್ ಬರುತ್ತೆ, ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ಬರುತ್ತೆ. ನೋಡಿ, ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ. ಚಮ್ಕಿ ವರ್ಕ್ ಇದು, ಮತ್ತು ಮಧ್ಯದಲ್ಲಿ ಥ್ರೆಡ್ ವರ್ಕ್ ಇದೆ, ಮತ್ತು ಗೋಲ್ಡನ್ ಥ್ರೆಡ್ ಇದೆ, ಚಮ್ಕಿ ಇದೆ, ಮತ್ತು ನಾರ್ಮಲ್ ಥ್ರೆಡ್ ವರ್ಕು ಇದೆ. ಇದನ್ನು ನಾನು ಆಲ್ರೆಡಿ 2 ಸಲ ಯೂಸ್ ಮಾಡಿದ್ದೀನಿ, ವಾಶು ಮಾಡಿದ್ದೀನಿ ಕೂಡ, ಏನೂ ಆಗಿಲ್ಲ, ಸೂಪರ್ ಆಗಿದೆ. ಫ್ರಂಟಲ್ಲಿ ಬಂದು ವಿ ನೆಕ್ಕು, ಬ್ಯಾಕಲ್ಲಿ ರೌಂಡ್ ನೆಕ್ ಬರುತ್ತೆ.
ನೋಡಿ ಕಾಣಿಸ್ತಾ ಇದೆಯಲ್ಲ, ಬ್ಯಾಕಲ್ಲಿ ರೌಂಡ್ ನೆಕ್ ಬರುತ್ತೆ. ಇದು ಫ್ರಂಟ್ ಇಲ್ಲಿ ಮೇಲೇನೂ ಅಷ್ಟೇ ಹುಕ್ ಕೊಟ್ಟಿದ್ದಾರೆ, ಮತ್ತೆ ಕೆಳಗಡೆ ಇಲ್ಲಿ ಅಷ್ಟೇ ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂಟಾಗಿ ಒಂದು ಡಿಸೈನ್ ಮಾಡಿದ್ದಾರೆ, ಕ್ಯೂಟಾಗಿ ನೋಡಿ ಕಾಣ್ತಾ ಇದೆಯಾ, ಕ್ಯೂಟಾಗಿ ಇದೊಂದು ಡಿಸೈನ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲೈನಿಂಗ್ ಬಂದು ಇದು ಏನು ಸಿಂಥೆಟಿಕ್ ಲೈನಿಂಗ್ ಕೊಟ್ಟಿದ್ದಾರೆ. ಇದರ ರೇಟ್ ಬಂದು 325, ಸೈಜ್ ಬಂದು 36 ಸೈಜು. ಸ್ಟಾರ್ಟಿಂಗ್ ಸೈಜೇ ಬಂದು ಇದರಲ್ಲಿ 36 ಇದೆ. ತುಂಬಾ ರೀಸನಬಲ್ ಅಂತ ಅನಿಸ್ತು ನನಗಂತೂ. ತುಂಬಾ ಸಮಾಧಾನ ಆಯಿತು. ನಾನು 2 ಸಲ ಯೂಸ್ ಮಾಡಿದ್ದೀನಿ ಕೂಡ, ವಾಶ್ ಮಾಡಿದ್ದೀನಿ ಕೂಡ, ನನಗೆ ಸಮಾಧಾನ ಆಯಿತು. ನೆಕ್ಸ್ಟ್ ಬ್ಲೌಸ್ ಬಂದು ರೆಡ್ ಕಲರು. ನನ್ನ ಫೇವ್ರೆಟ್ ಬ್ಲೌಸ್ ಇದು. ಏನಪ್ಪ ಇದು ಪ್ಲೈನ್ ಬ್ಲೌಸ್ನ ಫೇವ್ರೆಟ್ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ? ಇದು ಹಾಕ್ಕೊಳ್ಳಿ ನೀವು, ತುಂಬಾನೇ ಕಂಫರ್ಟಬಲ್. ಇದು ಎಕ್ಸಲೆಂಟ್ ಬ್ಲೌಸ್ ಅಂತ ಹೇಳ್ಬೋದು. ಇದು ಏನು ಆರ್ಟ್ ಸಿಲ್ಕ್ ಅಂತ ಕರೀತಾರೆ ಈ ಕ್ಲಾತ್ನ, ಆರ್ಟ್ ಸಿಲ್ಕು. ಪಫ್ ಸ್ಲೀವ್ಸು ನೋಡಿ ಚೆನ್ನಾಗಿದೆ. ಸೇಮ್ ಇವಾಗ ಏನು ನೋಡ್ತಾ ಇದ್ದೀರಾ ಎಕ್ಸಾಕ್ಟು ಇದೇ ಕಲರೇ ನೀವು ರಿಸೀವ್ ಮಾಡ್ತೀರಾ. ಫ್ರಂಟಲ್ಲಿ ಒಂಥರ ರೌಂಡ್ ನೆಕ್ ಬರುತ್ತೆ, ಬ್ಯಾಕಲ್ಲಿ ಬಂದು ನೋಡಿ, ಬ್ಯಾಕಲ್ಲಿ ಈ ಥರ ಡಿಸೈನ್ ಬರುತ್ತೆ, ರೌಂಡ್ ಡಿಸೈನ್ ಬರುತ್ತೆ. ಇಲ್ಲಿ ಮುಂದೆ ನೋಡಿ ಡೋರಿ ಇದೆ, ಡೋರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಡೋರಿನೂ ಅಷ್ಟೇ. ಹುಕ್ ಬಂದು ಬ್ಯಾಕ್ ಹುಕ್ ಬರುತ್ತೆ, ಹುಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಈ ಬ್ಲೌಸ್ ಫಿನಿಶಿಂಗ್ ಸಖತ್ತಾಗಿದೆ, ಒಳಗಡೆ ಎಲ್ಲನೂ ಅಷ್ಟೇ. ಫಿನಿಶಿಂಗ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ಟಿಚ್ ನೋಡಿ ಹೆಂಗೆ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಒಳಗಡೆ ಲೈನಿಂಗು ಪ್ಯೂರ್ ಕಾಟನ್ ಲೈನಿಂಗು, ಕಂಪ್ಲೇಂಟೇ ಇಲ್ಲ ಇದ್ರ ಬಗ್ಗೆ, ದೂಸರ ಮಾತೇ ಹಾಡಂಗಿಲ್ಲ. ಪ್ಯೂರ್ ಕ್ಲಾತ್ ಲೈನಿಂಗ್ ಹಾಕಿದ್ದಾರೆ, ತುಂಬಾ ಕಂಫರ್ಟಬಲ್ ಇದು ನನಗೆ. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದೆ, ಯಾರು ಬೇಕಾದರೂ, ಯಾವ ಏಜ್ ಗ್ರೂಪ್ ಅವ್ರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿ ಇದರಲ್ಲಿ ಮತ್ತೆ ನಾನು ಗ್ರೀನ್ ಕಲರು ತೊಗೊಂಡಿದ್ದೀನಿ. ಇದೇ ಬ್ಲೌಸೇ ಗ್ರೀನ್ ಕಲರು ನಾನು ಆರ್ಡ್ರ್ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ ಇದೇ ಕಲರೇ ರಿಸೀವ್ ಮಾಡ್ತೀರಾ. ಪಫ್ ಸ್ಲೀವ್ಸೇ ಸೇಮ್, ಎಲ್ಲ ಸೇಮ್, ಕಲರ್ಸ್ ಚೇಂಜು, ತುಂಬ ಕಲರ್ಸ್ ಇದೆ. ಇದು ನಾನು 36 ಆರ್ಡ್ರ್ ಮಾಡಿರೋದು. 36 ಸೈಜಿಂದನೇ ಸ್ಟಾರ್ಟ್ ಆಗುತ್ತೆ. 36 ನಾನು ಆರ್ಡ್ರ್ ಮಾಡಿರೋದು. ಎಲ್ಲ ಥರ ಸೈಜಸ್ಸು ಇದೆ ಇದರಲ್ಲಿ. ಸೈಜಸ್ ಆಪ್ಷನ್ ಅಂತೂ ಸೂಪರ್ ಆಗಿದೆ, ಆರಾಮಾಗಿ ನೀವು ತೊಗೋಬೋದು. ಆಮೇಲೆ ಈ ಬ್ಲೌಸು ಇದ್ದರೆ, ಈ ಥರದ್ದು ಒಂದಷ್ಟು ಕಲರ್ ಬ್ಲೌಸ್ ಇದ್ದರೆ ಎಂಥ ಸ್ಯಾರಿಗೆ ಬೇಕಾದರೂ ನೀವು ಹಾಕ್ಬೋದು. ಕಾಟನ್ ಸ್ಯಾರೀಸ್ಗೆ, ಕಾಟನ್ ಸಿಲ್ಕ್ಗೆ, ಮತ್ತು ಲೆನಿನ್ ಸ್ಯಾರೀಸ್ಗೆ, ಸೆಮಿ ಕಾಟನ್ ಸ್ಯಾರೀಸ್ಗೆ, ಟೆಂಪಲ್ಸ್ಗೆ ಎಲ್ಲಾದರೂ ಹೋಗೋಕ್ಕೆ, ಮತ್ತು ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗೋದಕ್ಕೆ, ಇದಂತೂ ಹೇಳ್ ಮಾಡಿಸಿದ ಬ್ಲೌಸ್ ಇದು. ನೆಕ್ಸ್ಟ್ ಬ್ಲೌಸ್ ಬಂದು ಬ್ಲ್ಯಾಕ್ ಮಲ್ಟಿ ಕಲರ್ ಬ್ಲೌಸ್. ಇದು ಮಲ್ಟಿ ಕಲರ್ಸ್. ಇದು ನೀವು ಯಾವ ಸ್ಯಾರೀಸ್ ಬೇಕಾದರೂ ಹಾಕೋಬೋದು. ಇದರಲ್ಲಿರೋಷ್ಟು ಒಂದಷ್ಟು ಕಲರ್ಸ್ ಯಾವುದ್ಯಾವ್ದಿದೆ ಅದೆಲ್ಲಕ್ಕೂ ನೋಡಿ ನೀವು ಮ್ಯಾಚ್ ಮಾಡ್ಕೊಬೋದು. ತುಂಬ ಸಾಫ್ಟ್ ಕಾಟನ್ ಇದು, ಕಾಟನ್ನೇ, ಪ್ಯೂರ್ ಕಾಟನ್. ಇದು ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಿ ವಿ ನೆಕ್ ಬರುತ್ತೆ ನೋಡಿ, ನೆಕ್ ಚೆನ್ನಾಗಿದೆ, ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ವಿ ನೆಕ್ ಇದೆ. ಆಮೇಲೆ ಇಲ್ಲಿ ಅಷ್ಟೇ ಪೈಪಿಂಗ್ ಇದೆ, ಪೈಪಿಂಗ್ ಕೊಟ್ಟಿದ್ದಾರೆ, ಪೈಪಿಂಗ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸು. ಎಲ್ಬೋ ಸ್ಲೀವ್ಸ್ಗಿಂತ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ಇದು, ಒಂಚೂರು ಚಿಕ್ಕದಾಗುತ್ತೆ ಎಲ್ಬೋ ಸ್ಲೀವ್ಸ್ಗೆ. ಸ್ವಲ್ಪ ಕುಳ್ಳ ಇರೋರಿಗೆ ಪಕ್ಕ ಇದೆ ಎಲ್ಬೋ ಆಗುತ್ತೆ, ಒಂಚೂರು ನಮಗೆ ಹೈಟ್ ಇರೋರಿಗೆ ನಮ್ಗೆ ನೋಡಿ ಇಲ್ಲಿಗೆ ಬರುತ್ತೆ. ಸೊ ನಾನು ಇರೋದು ಹೇಳ್ತಾ ಇದ್ದೀನಿ. ಬ್ಯಾಕಲ್ಲಿ ಬಂದು ವಿ ನೆಕ್ ಕಟ್ಟಿಂಗೇ ಬರುತ್ತೆ. ಇದು ಬ್ಯಾಕ್ ಹುಕ್ಕೆ, ಹುಕ್ಕು ಅಷ್ಟೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಈ ಬ್ಲೌಸ್ದು ಕ್ವಾಲಿಟಿ ಕಂಪ್ಲೇಂಟ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಆಮೇಲೆ ಕಾಟನ್ನು ಅಷ್ಟೇ, ಒಳಗಡೆ ಲೈನಿಂಗ್ ಕಾಟನ್ನೇ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇದಕ್ಕೂ ಪ್ಯಾಡ್ ಇತ್ತು, ಪ್ಯಾಡ್ ತೆಗ್ಸಿದ್ದೀನಿ. ಇದು ಸೈಜ್ ಬಂದು 36 ಆಲ್ಟ್ರೇಬಲ್. ಸ್ಟಾರ್ಟಿಂಗೇ ಇದು 36 ಆಲ್ಟ್ರೇಬಲಿಂದನೇ ಸ್ಟಾರ್ಟ್ ಆಗಿತ್ತು. 36 ನಾನು ಆಲ್ಟ್ರೇಬಲ್ ತೊಗೊಂಡು ನಾನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಒಂದ್ಸಲ ಯೂಸ್ ಮಾಡಿದ್ದೀನಿ, ಬಟ್ ಇನ್ನೂ ನಾನು ನೀರಿಗೆ ಹಾಕಿಲ್ಲ. ಡೋರಿ ಬಂದು ಸಿಂಪಲ್ ಡೋರಿ ಕೊಟ್ಟಿದ್ದಾರೆ. ಆಮೇಲೆ ಈ ಬ್ಲೌಸ್ ಬಂದು ಕಾಟನ್ ಸ್ಯಾರೀಸ್ಗೆ, ಸೆಮಿ ಕಾಟನ್ ಸ್ಯಾರೀಸ್ಗೆ, ಲೆನಿನ್ ಸ್ಯಾರೀಸ್ಗೆ ಸೂಪರಾಗಿ ಯೂಸ್ ಮಾಡ್ಬೋದು. ತುಂಬ ಡೀಸೆಂಟಾಗಿರುತ್ತೆ ಇದನ್ನು ಹಾಕ್ಕೊಂಡ್ರೆ. ನೀವು ನೋಡ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ ಇದೇ ಕಲರೇ ನೀವು ರಿಸೀವ್ ಮಾಡ್ತೀರಾ. ತುಂಬಾ ಡೀಸೆಂಟ್ ಆಗಿದೆ. ಇದು ಪ್ರೈಸ್ ಬಂದು 343, 343 ಇದು ಪ್ರೈಸು. ನನಗಂತೂ ವರ್ತ್ ಅಂತ ಅನಿಸ್ತು. ನೀವು ಒಂದು ಬ್ಲೌಸ್ ಹೊಲಿಸ್ಬೇಕಂದ್ರೇ ಈಗ ಏನಿಲ್ಲ ಅಂದರೂ ಕ್ಲಾತ್ ನಿಮ್ಮದೇ ಆಗಿದ್ರೂ ಒಂದು 500 ರೂಪಾಯಿ ನೀವು ಕೊಡಲೇಬೇಕು ಇವಾಗ. ಸೊ ಅದಕ್ಕೆ ನೋಡಿದ್ರೆ ಇದು ಬೆಸ್ಟ್ ಅಂತ ಅನ್ಸ್ಬೋದು. ಮಲ್ಟಿ ಕಲರ್ ಬೇರೆ. ಆಲ್ಮೋಸ್ಟ್ ನೀವು ಇದನ್ನ ನೋಡಿರ್ತಾರೆ, ನೀವು ತುಂಬ ಸೀರಿಯಲ್ಗಳಲ್ಲಿ ಯೂಸ್ ಮಾಡಿದ್ದಾರೆ. ನಾನು ಒಂದು ಸೀರಿಯಲ್ಗಳಲ್ಲಿ ನೋಡಿನೇ ಇದನ್ನ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಮ್ಮಮ್ಮ ಸೀರಿಯಲ್ ನೋಡ್ತಾ ಇರೋವಾಗ ನೋಡಿದೆ, ಮೇ ಬಿ ಇದೇನಾದರೂ ಮ್ಯೂಷನಲ್ಲಿ ಇರುತ್ತಾ ಅಂತ ಚೆಕ್ ಮಾಡಿದ್ದೆ. ತುಂಬ ಲಾಂಗ್ ಬ್ಯಾಕೆ ತೊಗೊಂಡಿದ್ದು. ಸೊ ತುಂಬ ಜನ ನೋಡಿದ್ದೀನಿ ನಾನು ಸೀರಿಯಲಲ್ಲಿ ಯೂಸ್ ಮಾಡಿರೋದು. ನೆಕ್ಸ್ಟ್ ಬ್ಲೌಸ್ ಬಂದು ಜಾರ್ಜೆಟ್ ಬ್ಲೌಸ್, 3D ಪ್ರಿಂಟ್ ಥರ ತುಂಬ ಚೆನ್ನಾಗಿದೆ ಇದು ಅಷ್ಟೇ.
ಆಮೇಲೆ ನೆಕ್ ಬಂದು ಬೋಟ್ ನೆಕ್ಕಲ್ಲಿ ನೋಡಿ ಈ ತರ ಡಿಸೈನ್ಸ್ ಬಂದಿದೆ, ನೋಡ್ಬೋದು ನೀವು, ಈ ತರ ಡಿಸೈನ್ ಬಂದಿದೆ. ಸ್ಲೀವ್ ಬಂದು ಸ್ಲೀವ್ಲೆಸ್ ಇದು ಆಕ್ಚುಲಿ. ಸ್ಲೀವ್ಲೆಸ್ಗೆ ಈ ತರ ನೋಡಿ, ಸ್ಲೀವ್ಲೆಸ್ ಇದು ಈ ತರ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಈ ತರ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬಾ ಕೆಲವ್ರಿಗೆ ತುಂಬಾ ಸ್ಲೀವ್ಲೆಸ್ ಹಾಕ್ಬೇಕು, ತುಂಬಾ ಶೈ ಇರೋರು ನೋಡಿ ಈ ತರದ್ ಆರಾಮಾಗಿ ಹಾಕೋಬಹುದು. ಒಂಚೂರು ಕವರ್ ಆಗತ್ತೆ, ನೋಡಕ್ಕೂ ಅಷ್ಟು ಏನು ಇದರಲ್ಲಿ ಕಾಣಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ, ಡಿಸೆಂಟ್ ಆಗಿ ಕಾಣುತ್ತೆ. ಇದ್ರ ಪ್ರೈಸ್ ಬಂದು ಕೇವಲ 280 ರೂಪಾಯಿ ಅಷ್ಟೇನೆ. ಚೆನ್ನಾಗಿದೆ. ಮತ್ತೆ ಒಳಗಡೆ ಬಂದು ಲೈನಿಂಗ್ ಕೊಟ್ಟಿದ್ದಾರೆ. ಇದೇನಂತಾರೆ, ಇದು ಜಾರ್ಜೆಟ್ ಲೈನಿಂಗ್ ಅಂತ ಅನ್ಸುತ್ತೆ, ಜಾರ್ಜೆಟ್ ಲೈನಿಂಗ್ ಚೆನ್ನಾಗಿದೆ. ಫ್ರಂಟ್ ಅಲ್ಲಿ ಪ್ರಿನ್ಸ್ ಕಟ್ಟೆ ಇದೆ ಎಲ್ಲಾನು. ಸೈಡ್ ಅಲ್ಲಿ ಜಿಪ್ ಕೊಟ್ಟಿದ್ದಾರೆ, ಆರಾಮಾಗಿ ಹಾಕೋಬಹುದು, ತೆಗಿಬಹುದು. ನೋಡಿ ಜಿಪ್ ಇದೆ, ಟೈಟು ಲೂಸ್ ಆದ್ರೆ ಜಿಪ್ ಹಾಕೋಬಹುದು. ಆಮೇಲೆ ಟೀನೇಜ್ ಅವರು, ಹೈಸ್ಕೂಲ್ ಮಕ್ಕಳು ಸಹ ಇದಕ್ಕೆ ಗೌನ್ಗೆ ಹಾಕೋಬಹುದು. ಇದನ್ನ ತುಂಬಾ ಜನ ಹಾಕಿರೋದು ನಾನು ನೋಡಿದ್ದೀನಿ. ಚೆನ್ನಾಗಿದೆ, ಇದು ಎಲ್ಲಾ ತರದಕ್ಕೂ ಮ್ಯಾಚ್ ಆಗುತ್ತೆ. ಜಾರ್ಜೆಟ್ ಸ್ಯಾರೀಸ್ಗೆ ಮತ್ತೆ ಸಿಂಥೆಟಿಕ್ ಸ್ಯಾರೀಸ್ಗೆ ಎಲ್ಲಾ ತರದ್ದು ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಪಾರ್ಟಿ ವೇರ್ ಇದು, ಬ್ಲ್ಯಾಕ್ ಕಲರು, ತುಂಬಾನೇ ಚೆನ್ನಾಗಿದೆ. ಇದು ಗ್ರ್ಯಾಂಡ್ ಬ್ಲೌಸ್ ಅಂತ ಹೇಳ್ಬೋದು. ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ಬರುತ್ತೆ. ಡಿಸೈನು ಅಷ್ಟೇ ನೋಡಿ, ನೋಡ್ತಾ ಇದ್ದೀರಲ್ಲ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ. ಇದು ಬುಟ್ಟ, ಅಲ್ಲಲ್ಲಿ ಬುಟ್ಟ ವರ್ಕ್ ಇದೆ. ಫ್ರಂಟ್ ಅಲ್ಲಿ ಬಂದು ರೌಂಡ್ ನೆಕ್ ಬರುತ್ತೆ, ಎಲ್ಬೋ ಸ್ಲೀವ್ಸ್. ಬ್ಯಾಕ್ ಅಲ್ಲೂ ಅಷ್ಟೇ ರೌಂಡ್ ನೆಕ್. ಸಕ್ಕತ್ತಾಗಿದೆ ನೋಡಿ, ಎಕ್ಸಲೆಂಟ್ ಆಗಿದೆ. ಹಾಕೊಂಡ್ರೆ ಅಂತೂ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಇದು ಪ್ಯಾಂಟೋಮ್ ಸಿಲ್ಕ್ ಅಂತಾರೆ. ಸ್ಲೀವ್ಸು ಅಷ್ಟೇ ಈ ತರ ಡಿಸೈನ್ ಇದೆ. ಸ್ಲೀವ್ಗೆ ಇಲ್ಲಿ ತೋಳ್ಗೆ ಈ ತರ ಡಿಸೈನ್ ಬರುತ್ತೆ. ಆಮೇಲೆ ಅಲ್ಲಲ್ಲಿ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ. ಹಾಕೊಂಡು ನಾನು ನಿಮಗೆ ಸುಮ್ಮನೆ ಒಂದು ಲುಕ್ ತೋರಿಸ್ತೇನೆ. ನೋಡಿ ಹೆಂಗಿದೆ, ಚೆನ್ನಾಗಿದೆ. ನೋಡೋಕ್ಕೆ ಒಂದು ಸ್ವಲ್ಪ ದಪ್ಪ ಥರ ಕಾಣಿಸುತ್ತೆ ತಗೊಂಡಾಗ. ನನಗೆ ತಗೊಂಡಾಗ ಏನು ಇಷ್ಟು ದಪ್ಪ ಇದೆ, ನಾನು ಹಾಕೊಂಡ್ರೆ ಇನ್ನೆಷ್ಟು ದಪ್ಪ ಕಾಣಿಸ್ತೀನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ತಾನೇ, ಚೆನ್ನಾಗಿದೆ. ಕರೆಕ್ಟಾಗಿ ಎಲ್ಬೋ ಸ್ಲೀವ್ಸ್ಗೆ ಬರುತ್ತೆ. ಇದು ಸಿಲ್ಕ್ ಸ್ಯಾರೀಸ್ಗೂ ಹಾಕೋಬಹುದು, ಚಾಂದೇರಿ ಸಿಲ್ಕ್ಗೂ ಹಾಕೋಬಹುದು, ಆಮೇಲೆ ಎಲ್ಲ ಥರ ಸ್ಯಾರೀಸ್ಗೂ ಹಾಕೋಬಹುದು ನೀವು. ಯೂಶಲಿ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ, ನನ್ನ ಫೇವ್ರೆಟ್ ಬ್ಲ್ಯಾಕ್ ಇದು, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಇದ್ರ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ರೀ, ಒಳ್ಳೊಳ್ಳೆ ಕಲರ್ಸ್ ಬ್ಲೌಸಸ್ ಇದೆ. ಇದು 36. ಇದು ಪ್ರೈಸ್ ಎಷ್ಟು ಗೊತ್ತಾ, ಕೇವಲ 303 ರೂಪಾಯಿ ಅಷ್ಟೇ. 303 ರೂಪಾಯಿ ಯಾರು ಕೊಡ್ತಾರೆ ಈ ಥರ ಬ್ಲೌಸ್ ಹೇಳಿ. ತುಂಬ ಚೆನ್ನಾಗಿದೆ. ಆಮೇಲೆ ಡೋರಿ ಬಂದು ಸಿಂಪಲ್ ಆಗೇ ಇದೆ. ಡೋರಿ ತೋರಿಸ್ಲಿಲ್ವಲ್ಲ ನಿಮಗೆ, ಡೋರಿ ಬಂದು ಸಿಂಪಲ್ ಆಗೇ ಇದೆ. ಆಮೇಲೆ ಲೈನಿಂಗ್ ಬಂದು ಸಿಂಥೆಟಿಕ್ ಲೈನಿಂಗ್ ಕೊಟ್ಟಿದ್ದಾರೆ, ಕಾಟನ್ ಲೈನಿಂಗ್ ಅಲ್ಲ, ಸಿಂಥೆಟಿಕ್ ಲೈನಿಂಗು. ನೀವು ಕೊಡೋ ರೇಟ್ಗಂತೂ ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರು, ನೋಡ್ತಾ ಇದ್ದೀರಾ, ಪಾರ್ಟಿ ವೇರ್ ಇದು, ತುಂಬಾನೇ ಚೆನ್ನಾಗಿದೆ. ಸ್ಲೀವ್ಲೆಸ್ ಬ್ಲೌಸ್ ಇದು. ಸ್ಲೀವ್ಸ್ ಇದೆ, ಸ್ಲೀವ್ಸ್ ಕೊಡ್ತಾರೆ, ಇದಕ್ಕೆ ಶಾರ್ಟ್ ಸ್ಲೀವ್ಸ್ ಕೊಡ್ತಾರೆ, ಬೇಕಾದ್ರೆ ಹಾಕೋಬಹುದು. ಇಲ್ಲ ನಾನು ಸ್ಲೀವ್ಲೆಸ್ ಹಾಕ್ತೀನಿ ಅಂದ್ರೆ ಸ್ಲೀವ್ಲೆಸ್ ಹಾಕ್ಬೋದು. ಆಮೇಲೆ ಪ್ಯಾಡೆಡ್ ಇದು, ನಾನು ಪ್ಯಾಡ್ ತೆಗ್ಸಿದ್ದೀನಿ. ಆಮೇಲೆ ಇದಕ್ಕೆ ಏನೋ ಪೈಪಿಂಗ್ ಬಂದು ಬ್ಲ್ಯಾಕ್ ಪೈಪಿಂಗ್ ಕೊಡ್ತಾರೆ. ಮತ್ತೆ ಫಿಟ್ಟಿಂಗ್ ಮಾತ್ರ ಎಕ್ಸಲೆಂಟ್ ಫಿಟ್ಟಿಂಗ್ ಇದು. ಬ್ಯಾಕು ಅಷ್ಟೇ ರೌಂಡ್ ನೆಕ್ ಬರುತ್ತೆ ಬ್ಯಾಕು. ಆಮೇಲೆ ಡೋರಿ ಬಂದು ಸಿಂಪಲ್ ಡೋರೀಸು, ಸಿಂಪಲ್ ಡೋರಿ ಸಾಕು ಈ ಬ್ಲೌಸ್ಗೆ. ಸಿಂಪಲ್ ಡೋರಿನೇ ಸಾಕು, ತುಂಬ ಓವರ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಇದು ನೀವು ಲೆಹೆಂಗಾಗೂ ಯೂಸ್ ಮಾಡ್ಬೋದು. ಈ ಬ್ಲ್ಯಾಕ್ ಕಲರು ಎಷ್ಟು ಸ್ಯಾರೀಸ್ ಯೂಸ್ ಮಾಡ್ಬೋದು ಅಂದರೆ, ಎಲ್ಲ ಶಿಫಾನ್ ಸ್ಯಾರೀಸ್ಗೂ ಮತ್ತು ಜಾರ್ಜೆಟ್ ಸ್ಯಾರೀಸ್ಗೂ ಸೇಮ್ ಒಂದು ಸಿಂಗಲ್ ಕಲರ್ ಸ್ಯಾರೀಸ್ಗೆ ಈ ಬ್ಲೌಸು ಆರಾಮಾಗಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಮಸ್ಟ್ ಅಂಡ್ ಶುಡ್ ಇರಲೇಬೇಕಾದಂತಹ ಬ್ಲೌಸ್, ಎಲ್ಲರ ವಾರ್ಡ್ರೋಬಲ್ಲೂ ಮಸ್ಟ್ ಅಂಡ್ ಶುಡ್ ಇರಲೇಬೇಕಾದಂತಹ ಬ್ಲೌಸ್ ಇದು. ಇದು ಬಂದು ಪ್ರೈಸ್ ಎಷ್ಟು ಗೊತ್ತಾ, 416, 415 ರೂಪಾಯಿ ಇದು ಪ್ರೈಸ್ ಬಂದು. ಇದು ಸೈಜ್ ಬಂದು 36 ಆಲ್ಟ್ರಬಲ್ ತೊಗೊಂಡೆ, 36 ತೊಗೊಂಡೆ. ಸ್ಟಾರ್ಟಿಂಗ್ ಸೈಜ್ ಬಂದು 36 ಇಂದ ಇದೆ. ಬ್ಲ್ಯಾಕ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ತುಂಬ ಇದೆ, ಮೀಶೋದಲ್ಲಿ ದಪ್ಪ ಚಮಕಿ ಸಿಗುತ್ತೆ ನಿಮಗೆ, ಬಟ್ ಇದರಲ್ಲಿ ಸಣ್ಣ ಚಮಕಿ ಚೆನ್ನಾಗಿದೆ, ನೋಡೋಕ್ಕೆ ಡೀಸೆಂಟ್ ಆಗಿದೆ. ಕೆಲವೊಂದೆಲ್ಲ ತುಂಬ ಓವರ್ ಆಗಿರುತ್ತೆ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಬ್ಲೌಸ್ ಬಂದು ಗ್ರೀನ್ ಕಲರ್, ಪಾಚಿ ಗ್ರೀನ್. ಈಗ ಏನು ನೋಡ್ತಾ ಇದ್ದೀರಾ ಇದೇ ಕಲರೇ ನೀವು ಆರ್ಡರ್ ಮಾಡಿದ್ರೆ ಸಿಗೋದು. ಪಾಚಿ ಗ್ರೀನ್, ಫ್ರಂಟಲ್ಲಿ ರೌಂಡ್ ನೆಕ್ ಬರುತ್ತೆ, ಫುಲ್ ಸ್ಲೀವ್ಸ್ ನೋಡಿ ಡಿಸೈನಿಂಗ್ ಇದೆ, ಹಿಂಗಿದೆ. 363 ರೂಪೀಸ್ ಇದು. ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. 363 ಇದು ನೋಡಿ. ಇಲ್ಲಿ ಸೀಕ್ವೆನ್ಸ್ ವರ್ಕು ಮತ್ತು ಚಮಕಿ ವರ್ಕ್ ಕೊಟ್ಟಿದ್ದಾರೆ. ಇದು ಗೋಲ್ಡನ್ ಥ್ರೆಡ್ ಎಂಬ್ರಾಯ್ಡ್ರಿ, ಇದೆಲ್ಲ ಗೋಲ್ಡನ್ ಥ್ರೆಡ್ ಎಂಬ್ರಾಯ್ಡ್ರಿ. ಕೆಳಗಡೆನೂ ಅಷ್ಟೆ. ಮತ್ತು ಬ್ಯಾಗ್ ಬಂದು ಈ ಥರ ನೆಕ್ಕು, ಬ್ಯಾಕು ಈ ಥರ ನೆಕ್ ಬರುತ್ತೆ. ಕ್ಲಾತ್ ಬಂದು ಇದು ಪ್ಯಾಂಟೋಮ್ ಸಿಲ್ಕ್,
ಆವಾಗಲೇ ತೋರಿಸ್ದಲ್ಲ ಅದೊಂದು, ಅದು ಮತ್ತು ಇದು ಸೇಮ್ ಎರಡು ಒಂದೇ ಕ್ಯಾಟಗಿರಿ. ಪ್ಯಾಂಟೋಮ್ ಸಿಲ್ಕು 363ಕ್ಕೆ ಆರಾಮಾಗಿ ಕೊಡ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ನನಗೆ ತುಂಬಾ ಮುಖ್ಯ. ಇನ್ನೂ ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟು ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಈಗ ಮಾಡಿರುವಂತಹ ಮೀಶೋ ಬ್ಲೌಸಸಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೀನಿ ಅದ್ರ ಬಗ್ಗೆ. ಯೂಶಲಿ ನಾನು ನಮ್ಮ ಕರ್ನಾಟಕದಲ್ಲಿರುವಂತಹ ಪುರಾತನ ಕಾಲದ ಹಿನ್ನೆಲೆ ಇರುವಂತಹ ದೇವಸ್ಥಾನಗಳ ಬಗ್ಗೆ ಮತ್ತು ಆ ದೇವಸ್ಥಾನದ ವಿಶೇಷತೆ, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾನು ನನ್ನ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಕೃಷಿಗೆ ಸಂಬಂಧಿಸಿದಂತಹ ವ್ಲಾಗ್ಸನ್ನು ಸಹ ಮಾಡ್ತಾ ಇರ್ತೀನಿ. ಮೊದಲನೇ ಬಾರಿ ನಾನು ಮೀಶೋಗೆ ಸಂಬಂಧಿಸಿದಂತಹ ವ್ಲಾಗನ್ನು ಮಾಡಿದ್ದೀನಿ. ನನ್ನ ಹತ್ರ ಇದ್ದಂತಹ ಬ್ಲೌಸಸ್ ಅಲ್ಲೇ ನಾನು ಯಾಕೆ ವ್ಲಾಗ್ ಮಾಡಬಾರ್ದು, ಆಲ್ರೆಡಿ ನಾನು ಬಳಸಿದ್ದೀನಿ, ತುಂಬ ಚೆನ್ನಾಗಿದೆ, ರೇಟಿಂಗ್ಸು ಕೂಡ. ನನ್ನ ಒಂದು ವಿಡಿಯೋ 4 ಜನಕ್ಕೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಈಸಿ ಆಗಲಿ ಅನ್ನೋದನ್ನು ನಾನು ವ್ಲಾಗ್ ಮಾಡಿ ತೋರಿಸಿದ್ದೀನಿ. ನನ್ನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಖುಷಿಯಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. Please like, share, subscribe.